ಹಾಯ್ ಹಾಯ್ ತುಂಬ ವಿಡಿಯೋಗಳಲ್ಲಿ ಬೇರೆ ಥರ ವಿಡಿಯೋಗಳಲ್ಲಿ ನೋಡಿದ್ದೀರಾ ನೀವು. ನಂದು ಯೂಟ್ಯೂಬ್ ರಿವ್ಯೂ ಆಗಿರ್ಬೋದು ಆಯಿತಾ, ಅದೇ ರೀತಿ ವಿಲೇಜ್ ವಿಡಿಯೋಗಳಲ್ಲಿ ನೋಡಿದ್ದೀರಾ. ನನ್ನ ಲೈಫ್ ಸ್ಟೈಲ್ ಬಗ್ಗೆ ಎಲ್ಲರಿಗೂ ಕೂಡ ಆಯಿತಾ ಒಂದು ಕ್ಯೂರಿಯಾಸಿಟಿ, ಮೇಡಮ್ ಲೈಫ್ ಸ್ಟೈಲ್ದು ವಿಡಿಯೋಗಳು ಮಾಡಿ ವ್ಲಾಗ್ಸ್ ಮಾಡಿ ಅಂತ ಕೇಳ್ತಾ ಇದ್ರು. ಹಾಗಾಗಿ ಹೊಸ್ದಾಗಿ ಓಪನ್ ಮಾಡಿರುವಂತಹ ಜೋ ಲೈಫ್ ಸ್ಟೈಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಮುಂದೆ ಇದರಲ್ಲಿ ನನ್ನ ಲೈಫ್ ಸ್ಟೈಲ್ ಬಗ್ಗೆ ನಾನು ವಿಡಿಯೋ ಹಾಕ್ತಾ ಇರ್ತೀನಿ. ನಂದು ಔಟ್ಫಿಟ್ ಏನಿದೆ ಅದು ಸಿಂಪಲ್ ಆಗಿರುತ್ತೆ. ನೀವು ನೋಡಿರ್ಬೋದು, ನಾನು ತುಂಬ ವಿಡಿಯೋಗಳಲ್ಲಿ ನೋಡಿರ್ತೀರ. ನಂದು ಔಟ್ಫಿಟ್ ಸೇಮ್ ಈ ಥರ ನೀವು ನೋಡ್ತಾ ಇದ್ದೀರಲ್ಲ, ಜಸ್ಟೇ ಸಿಂಪಲ್ ಆಗಿ ಒಂದು ಟೀ ಶರ್ಟ್, ಒಂದು ಪ್ಯಾಂಟ್. ನನಗೆ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಈ ಥರ ಇರೋಕ್ಕೇ ತುಂಬ ಇಷ್ಟ. ಓಕೆ, ಇವತ್ತಿನ ವಿಡಿಯೋ ಏನಂದರೆ ಆಯಿತಾ, ನಾನು ಅಬ್ರಾಡಿಂದ ಬಂದ ಮೇಲೆ ಸೂಟ್ ಕೇಸ್ ಏನಿದೆ, ನಂದು ಬ್ಯಾಗು, ಆ ಬ್ಯಾಗನ್ನ ಇವತ್ತು ನಂದು ಬ್ಯಾಗ್ ಓಪನ್ ಆಗ್ತಿದೆ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಬಟ್ಟೆಗಳೆಲ್ಲ ಹೆಂಗೆ ಆಯಿತಾ ಇದೆ ತಂದಿದ್ದೆ, ಅದು ಹಂಗೆ ಇದೆ. ಇಲ್ಲಿ ನೋಡಿ, ಎಲ್ಲ ಹೊಸ ಬಟ್ಟೆಗಳೇನೆ ಆಯಿತಾ. ಇವತ್ತು ಅದಕ್ಕೆ ಟೈಮ್ ಕೂಡಿದೆ ಆಯಿತಾ. ಈಗ ನಾನು ಇದನ್ನೆಲ್ಲ ಹ್ಯಾಂಗರಿಗೆ ಹಾಕಿ ಇಡಬೇಕು ಆಯಿತಾ. ನೋಡಿ, ಅಬ್ರಾಡಿಗೆ ಹೋದ್ರೆ ಏನೆಲ್ಲ ತಗೊಂಡೋಗಿರ್ತೀವಿ ಆಯಿತಾ, ಏನೆಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗಿರ್ತೀವಿ ಅನ್ನೋದು ಆಯಿತಾ. ಈಗ ಫಸ್ಟು ನಾನು ಏನು ಗೊತ್ತಾ, ಬಟ್ಟೆಗಳನ್ನ ಹ್ಯಾಂಗರಿಗೆ ಹಾಕ್ತೀನಿ ಆಯಿತಾ. ನಂದು ಬಟ್ಟೆಗಳು ಎಲ್ಲ ಹೊಸ 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 ಬಟ್ಟೆಗಳು ಎಲ್ಲದನ್ನು ಇವಾಗ ನಾನು ಹ್ಯಾಂಗರಿಗೆ ಹಾಕ್ತೀನಿ. ನೋಡಿ, ಟೀ ಶರ್ಟ್ ಎಲ್ಲ ನ್ಯೂ 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 ಎಲ್ಲ ಈಗ ಇದಕ್ಕೆ ನಾನು ತುಂಬಿಸ್ತೀನಿ. ಇದು ನಿಜವಾಗ್ಲೂ ನಾನು ಏನು ಗೊತ್ತಾ, ಟ್ರೆಡಿಷನಲ್ದು ಬೇರೆ, ನನ್ನ ವೆಸ್ಟರ್ನ್ ಡ್ರೆಸ್ಸುಗಳು ಬೇರೆ. ನಿಮಗೆ ಇವತ್ತು ನಾನು ನನ್ನ ವೆಸ್ಟರ್ನ್ಸ್ ಎಲ್ಲ ನಾನು ತೋರಿಸ್ತೀನಿ. ನಂದೆಲ್ಲ ಸಿಂಪಲ್ ಟೀ ಶರ್ಟ್ಸು ಪ್ಯಾಂಟ್ಸ್ ಅಷ್ಟೇ. ನೋಡಿ, ಇದೊಂದು ಟೀ ಶರ್ಟು ಎಲ್ಲ ನಾನು ಇವಾಗ ಒಂದ್ರಿಂದ ಹ್ಯಾಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಎಲ್ಲದನ್ನು ಕೂಡ ಹ್ಯಾಂಗರಲ್ಲಿ ಒಂದರಿಂದ ಒಂದು ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಟೀ ಶರ್ಟ್ ಇದೆ ನನ್ನ ಹತ್ರ. ಎಷ್ಟು ಟೀ ಶರ್ಟ್ ಇದೆ ಅನ್ನೋದನ್ನ ನೀವೇ ನೋಡಿ ಆಶ್ಚರ್ಯ ಆಗೋಗ್ಬಿಡ್ತೀರಾ, ಎಷ್ಟು ಟೀ ಶರ್ಟ್ ನನ್ನ ಹತ್ರ ಇರ್ಬೋದು ಅಂತ ಆಯಿತಾ. ಇನ್ನೂ ಇದೆ ಟೀ ಶರ್ಟ್ಸು. ಇದೆಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ ಯೂಸೇ ಮಾಡಿಲ್ಲ ಆ ಥರ ಟೀ ಶರ್ಟ್ಗಳು ಇದೆಲ್ಲ. ನಂದೆಲ್ಲ ರ್ಯಾಂಡಮ್ ಆಗಿರುತ್ತೆ ವಿಡಿಯೋ. ನಾನೇನು ಪ್ಲ್ಯಾನ್ಡ್ ಆಗೇನು ಮಾಡಲ್ಲ. ಯಾವಾಗ ಟೈಮ್ ಸಿಗುತ್ತೋ ಅವಾಗ ರ್ಯಾಂಡಮ್ ಆಗಿ ಮಾಡೋದು ವಿಡಿಯೋನ. ನಿಮಗೆ ಇಷ್ಟ ಆಗ್ಬೋದಂತ ಅಂದ್ಕೊಳ್ತಾ ಇದ್ದೀನಿ. ನೋಡಿ, ಇದೊಂದು ಟೀ ಶರ್ಟು ನೀವು ನೋಡ್ಬೋದು, ಚೆನ್ನಾಗಿದೆ. ಇದು ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಎಲ್ಲ ಹಾಕಿ ಇಡ್ತಾ ಇದ್ದೀನಿ. ನೋಡಿ, ತುಂಬ ಜನ ಮೇಡಮ್ ನೀವು ಒಳ್ಳೊಳ್ಳೆ ಟೀ ಶರ್ಟ್ ಹಾಕೊಂತೀರಾ, ಎಲ್ಲಿ ತಗೊಂತೀರಾ ಅಂತ ತುಂಬ ಜನ ಕೇಳ್ತಾರೆ. ನಾನು ಜಾಸ್ತಿ ಟ್ರೆಂಡಲ್ಲಿ ತಗೊಳ್ತೀನಿ. ಟ್ರೆಂಡ್ಸಲ್ಲಿ ಚೆನ್ನಾಗಿರುತ್ತೆ, ಚೀಪ್ ಆ್ಯಂಡ್ ಬೆಸ್ಟ್ ಆಗು ಇರುತ್ತೆ. ಇಲ್ಲಿ ನೋಡಿ, ಆನ್ಲೈನಲ್ಲಿ ನಿಮಗೆ ಚೀಪಾಗಿ ಸಿಗ್ಬೋದು, ಬಟ್ ಅಷ್ಟೇನು ಕ್ವಾಲಿಟಿ ಇರಲ್ಲ. ಬಟ್ ಟ್ರೆಂಡ್ಸಲ್ಲೂ ಕೂಡ ಒಂದ್ಸರಿ ನಿಮಗೆ ಆಫರ್ಸ್ ಹಾಕಿರ್ತಾರೆ. 300 ರೂಪೀಸ್ಗೆಲ್ಲ ನಿಮ್ಗೆ ಒಳ್ಳೊಳ್ಳೆ ಟೀ ಶರ್ಟ್ ಸಿಗ್ತವೆ. ಆ್ಯಕ್ಚುಲಾಗಿ ಇದು ಹೇಳ್ಬೇಕಂದ್ರೆ ಇದು 300 ರೂಪೀಸೇ, ಚೆನ್ನಾಗಿರೋವು ಸಿಗ್ತವೆ. ನೀವು ಚಾಯ್ಸ್ ಮಾಡೋದ್ರ ಮೇಲೆ ಡಿಪೆಂಡ್ ಅಷ್ಟೇ. ನೀವು ಯಾವ ರೀತಿ ಚಾಯ್ಸ್ ಮಾಡ್ತೀರೋ ಆ ರೀತಿ. ಕೆಲವೊಮ್ಮೆ ನಮ್ಮದು ಕೂಡ ಚಾಯ್ಸ್ ಕೆಲವೊಮ್ಮೆ ಗುಡ್ ಇರುತ್ತೆ, ಕೆಲವೊಮ್ಮೆ ಬ್ಯಾಡ್ ಇರುತ್ತೆ. ಚೆನ್ನಾಗಿದ್ದರೆ ತುಂಬ ಸರಿ ಅದನ್ನೇ ಹಾಕ್ಕೊಳ್ತೀನಿ, ಚೆನ್ನಾಗಿಲ್ವಾ ಒಂದೆರಡು ಸರಿ ಹಾಕೊಂಡು ಸುಮ್ಮನೆ ಹಾಕ್ತೀನಿ. ಇದು ನೋಡಿ, ಇದು ಅಷ್ಟೇ. ಇನ್ನೊಂದೇನು ಗೊತ್ತಾ, ನೀವು ಸ್ವಲ್ಪ ಸ್ಟಮಕ್ ಎಲ್ಲ ದಪ್ಪ ಇದೆ, ಹೊಟ್ಟೆ ದಪ್ಪ ಇದೆ ಅಂದರೆ ಟೀ ಶರ್ಟ್ನ ಯಾವಾಗಲೂ ಅಷ್ಟೇ ಒಂದು ಸೈಜ್ ದೊಡ್ಡದು ತಗೊಳ್ಳಿ. ಯಾವಾಗಲೂ ಟೀ ಶರ್ಟ್ ಈ ಥರ ಲೂಸ್ ಆಗಿರಬೇಕು. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಕರೆಕ್ಟಾಗಿ ಲೂಸಾಗಿ ಕಾಣಿಸ್ಬೇಕು. ತುಂಬ ಟೈಟಾಗಿ ಕಾಣಿಸಿದ್ರೆ ಚೆನ್ನಾಗಿ ಕಾಣಿಸಲ್ಲ, ಇದ್ರ ಲೂಸಾಗಿ ಕಾಣಿಸ್ಬೇಕು ಆಯಿತಾ. ನನಗೆ ಟೀ ಶರ್ಟೇನೆ ತುಂಬ ಇಷ್ಟ. ಇದು ನೋಡಿ, ಆಲ್ಮೋಸ್ಟ್ ತುಂಬ ಅಂದರೆ ಎಲ್ಲ ಕಲರ್ ಟೀ ಶರ್ಟು ನನ್ನ ಹತ್ರ ಇದೆ. ಇಂಥ ಕಲರ್ ಇಲ್ಲ ಅನ್ನಂಗಿಲ್ಲ, ಎಲ್ಲ ಕಲರ್ಸು ಇದೆ. ಮತ್ತು ಕೆಲವೊಂದು ಓವರ್ ಸೈಜ್ ಟೀ ಶರ್ಟ್ ಕೂಡ ಇದೆ. ನೋಡಿ, ಇಷ್ಟ ಆಯ್ತಾ.
ಎಲ್ಲ ತೆಗ್ದೆ. ಈಗ ಇದನ್ನ ಎಲ್ಲ ಜೋಡಿಸ್ಬೇಕು ಅನ್ನೋದಕ್ಕೋಸ್ಕರನೇ ನಾನು ತುಂಬ ವೈಟ್ ಆಗ್ತಾ ಇರ್ತೀನಿ. ನೀವು ನೋಡಿರ್ಬೋದು, ನಾನು ತುಂಬ ವೈಟ್ ವೇರ್ ಮಾಡ್ತಾ ಇರ್ತೀನಿ ಟಿ ಶರ್ಟ್ಗಳು. ನಾನು ತುಂಬ ವೈಟ್ ಟಿ ಶರ್ಟೇ ಜಾಸ್ತಿ ವೇರ್ ಮಾಡೋದು. ನನ್ನ ಫೇವ್ರೇಟ್ ಕಲರ್ ಆ್ಯಕ್ಚುಲಾಗಿ ವೈಟ್ ಅಲ್ಲ. ನನ್ನ ಫೇವ್ರೇಟ್ ಕಲರ್ ಬಂದ್ಬಿಟ್ಟು ಪರ್ಪಲ್ಲು. ಜಾಸ್ತಿ ನಾನು ಪರ್ಪಲ್ ಹಾಕೋದು. ಚೆನ್ನಾಗಿದೆ ಅಲ್ಲ. ನಂಗೆ ಇನ್ನೊಂದು ಏನಂದರೆ, ಟಿ ಶರ್ಟ್ ಆಗಲಿ ಪ್ಯಾಂಟ್ ಆಗಲಿ ಯಾವುದೇ ಒಂದು ಡ್ರೆಸ್ ಆಗಲಿ ಏನಾದರೂ ಸ್ವಲ್ಪ ಅದು ಕಲೆ ಆಯಿತು ಅಂದರೆ ನನಗೆ ಮತ್ತು ಅದನ್ನ ಹಾಕೋಕ್ಕೆ ಇಷ್ಟ ಆಗಲ್ಲ. ನನಗೆ ಹಾಕೋದು ಇಲ್ಲ, ನನಗೆ ಒಂಥರ ಬೇಜಾರಾಗುತ್ತದು. ಅದಕ್ಕೆ ನಾನು ಬಟ್ಟೆನ ತುಂಬ ಚೆನ್ನಾಗಿ ಇಟ್ಕೊಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ಟಿ ಶರ್ಟು ನ್ಯೂ ಟಿ ಶರ್ಟ್ಸು ನೋಡಿ. ನಾನು ಬಂದು ಎಷ್ಟು ದಿನ ಆಯಿತು, ಈ ಬ್ಯಾಗೇ ತೆಗೆದಿರಲಿಲ್ಲ, ಹಂಗೆ ಇತ್ತು. ಇವತ್ತು ಅದಕ್ಕೆ ಟೈಮ್ ಕೂಡಿದೆ ಅಂತಲೇ ಹೇಳ್ಬೋದು. ನೋಡಿ, ಇದು ಒಂದು ಟಿ ಶರ್ಟ್ ಚೆನ್ನಾಗಿದೆ, ಹಾಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ. ಹಾಕೊಂಡಾಗ ತುಂಬಾ ಕ್ಲಾಸಿಯಾಗಿರುತ್ತೆ ಇದು. ನೋಡಿ, ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ಇದು ಪ್ಯಾಂಟು. ಜೀನ್ಸ್ ಹಾಕೋದು ತುಂಬ ಕಮ್ಮಿ. ನನಗೆ ಅಷ್ಟು ಇಷ್ಟ ಆಗಲ್ಲ ಜೀನ್ಸು. ಇಷ್ಟ ಆಗಲ್ಲ ಅಂತಲ್ಲ, ನನಗೆ ಕಂಫರ್ಟೇಬಲ್ ಆಗಿ ಇರೋ ಅಂಥ ಜೀನ್ಸನ್ನೇ ನಾನು ಜಾಸ್ತಿ ವೇರ್ ಮಾಡೋದು. ಆಯಿತಾ, ಕಂಫರ್ಟೇಬಲ್ ಆಗಿರಬೇಕು ಹಾಕೊಳ್ಳೋಕ್ಕೆ. ಅವಾಗ ನನಗೆ ತುಂಬ ಇಷ್ಟ ಆಗುತ್ತೆ. ಕಂಫರ್ಟೇಬಲ್ ಆಗಿದ್ರೆ ನೋಡೋಣ ಇಲ್ಲಿ ಎಷ್ಟಿದೆ ಅಂತ. ಶಾರ್ಟ್ಸ್ ಇದೆ, ಇದು ಮನೆ ಹತ್ರ ಹಾಕೋಕ್ಕೆ ಚೆನ್ನಾಗಿರುತ್ತೆ. ಇದು ಇರಲಿ, ಇದೆರಡು ಓಕೆ. ಇಲ್ಲೊಂದು ಪ್ಯಾಂಟ್ ಇದೆ ನೋಡಿ, ನನ್ನ ಫೇವ್ರೆಟ್ ಪ್ಯಾಂಟು. ನಾನು ಹೊರಗಡೆ ಜಾಸ್ತಿ ಹಾಕೊಂಡು ಓಡಾಡುವಂಥ ಪ್ಯಾಂಟ್ ಇದು. ನಂಗೆ ತುಂಬ ಇಷ್ಟ ಈ ಪ್ಯಾಂಟು. ತುಂಬಾ ಫ್ಲೆಕ್ಸಿಬಲ್ ಆಗಿರುತ್ತೆ, ಇಷ್ಟ ನನಗೆ ಇದು. ಯಾರಿಗೆಲ್ಲ ಆಯಿತಾ ಜೀನ್ಸ್ ಇಷ್ಟ ಇಲ್ಲ ಅವ್ರು ಈ ಥರ ಪ್ಯಾಂಟನ್ನು ಬೈ ಮಾಡ್ಕೊಂಡು ಚೆನ್ನಾಗಿರುತ್ತೆ. ಓಕೆ, ಆಮೇಲೆ ನನಗೆ ಈ ಬಟ್ಟೆ ಮಡ್ಚಿಡೋದು ಅನ್ನೋದೊಂದು ಇದೆಯಲ್ಲ, ಇದು ತುಂಬಾ ನನಗೆ ಕಷ್ಟದ ಕೆಲಸ. ನೋಡಿ, ಇದೆಲ್ಲ ಆ್ಯಕ್ಚುಲಾಗಿ ನಿಮಗೆ ಇದು ಟ್ರ್ಯಾಕ್ ಪ್ಯಾಂಟ್ ಥರ ಕಾಣಿಸ್ತವೆ, ಬಟ್ ಇದು ನಾನು ಹೊರಗಡೆ ಎಲ್ಲ ಹಾಕೊಂಡು ಅಡ್ಡಾಡ್ತಾ ಇರ್ತೀನಿ. ನನಗೆ ಕಂಫರ್ಟೇಬಲ್ ಆಗಿ ಇರ್ತವೆ. ನಾನು ಜಾಸ್ತಿ ವೇರ್ ಮಾಡ್ತಾ ಇರ್ತೀನಿ. ಹೊರಗಡೆ ಹಿಂಗೆ ಸುಮ್ಮನೆ ಪೇಟೆಗೆಲ್ಲ ಹೋದರೆ ನಾನು ಇದೇ ಪ್ಯಾಂಟುಗಳನ್ನ ಜಾಸ್ತಿ ಹಾಕೊಂಡು ಹೋಗೋದು. ನಾನು ಇಲ್ಲೇ ನಮ್ಮ ಮನೆ ಹತ್ರ ಪೇಟೆಗೆ ಸಿಟಿ ಒಳಗಡೆ ಹೋದರೆ ಇದೇ ಪ್ಯಾಂಟಲ್ಲಿ ಹಾಕೊಂಡು ಹೋಗ್ತಾ ಇರ್ತೀನಿ, ಚೆನ್ನಾಗಿರುತ್ತೆ. ಆಲ್ಮೋಸ್ಟು ಒಂದೇ ಥರ ಪ್ಯಾಂಟ್ಸ್. ಇಲ್ಲಿ ನೋಡಿ, ಇದೊಂದು ಜೀನ್ಸು ಆಯಿತಾ. ಇದು ಒಂದು ಸರಿನೂ ಕೂಡ ಹಾಕಿಲ್ಲ ನಾನು, ನೀವು ನೋಡ್ಬೋದು ಟ್ಯಾಗ್ ಹಂಗೆ ಇದೆ, ಒಂದು ಸರಿ ಕೂಡ ಹಾಕಿಲ್ಲ. ಇದನ್ನು ತಗೊಂಡೋದೆ, ಬಟ್ ಹಾಕೋಣಕ್ಕಾಗಲಿಲ್ಲ. ಕೆಲವೊಮ್ಮೆ ಏನು ಗೊತ್ತಾ, ನಾವು ಅಬ್ರಾಡಿಗೆ ಹೋಗಿ ಏನೋ ಜಾಬ್ ವಿಷಯಗೋ ಮತ್ತೊಂದು ಹೋಗಿರ್ತೀವಿ, ಅದು ಆಗಿರಲ್ಲ ಕೆಲಸ, ವಾಪಸ್ ಬರ್ತೀವಲ್ವ, ಆವಾಗ ನಾವು ತಗೊಂಡೋಗಿದ್ದು ಕ್ಲಾತೆಲ್ಲ ಹೆಂಗೆ ತಗೊಂಡೋಗಿರ್ತೀವಿ ಹಂಗೆ ತಂದಿರ್ತೀವಿ. ಈ ಸರಿ ನಂದು ಹಂಗೆ ಆಗಿದೆ ಕೆಲಸ. ಹಾಕಿದ್ದೀನಿ ಅದರಲ್ಲಿ ಒಂದು 2-3, ಬಟ್ಟು ತುಂಬ ಹಾಕೋಕ್ಕಾಗಿಲ್ಲ. ಇದೊಂದು ಜೀನ್ ಪ್ಯಾಂಟು ಚೆನ್ನಾಗಿದೆ. ಇಲ್ಲೊಂದಿದೆ ನೋಡಿ, ಇದು ಅಷ್ಟೇ ತುಂಬ ಒಳ್ಳೆ ಜೀನ್ಸು. ಹಾಕೊಂಡು ತುಂಬ ಚೆನ್ನಾಗಿ ಕಾಣುತ್ತೆ ಇದು. ಇದು ಏನು ಗೊತ್ತಾ, ವೇರ್ ಮಾಡೋದಕ್ಕೆ ಸ್ವಲ್ಪ ಈ ಬಾಟಮ್ ಐರನ್ ಮಾಡಿ ಹಾಕೋಬೇಕು,
ಅವಾಗ ತುಂಬ ಚೆನ್ನಾಗಿರುತ್ತೆ. ಇದು ಹಾಕೊಂಡು ಹೋಗೋದು ತುಂಬ ಚೆನ್ನಾಗಿ ಕಾಣುತ್ತೆ. ಜೀನ್ಸ್ನ ಏನು ಗೊತ್ತಾ, ಜಾಸ್ತಿ ಇಟ್ಕೋಬೇಕಂತಿಲ್ಲ. ಒಂದು 3 ಇಂದ 4 ಇದ್ರೆ, 4 ಬೇಡ, ಒಂದು 3 ಇದ್ರೆ ಸಾಕು. ಬೇಕಾದಷ್ಟು ಟೀ ಶರ್ಟ್ ತುಂಬ ಇಟ್ಕೊಳ್ಳಿ, ಟೀ ಶರ್ಟ್ಸ್ನ ತುಂಬ ಇಟ್ಕೊಳ್ಳಿ. ಬಟ್ ನೋಡಿ, ಯಾವುದೋ ಒಂದು ಬಿಲ್ಲು ಯಾವುದೋ ಒಂದು ಪ್ಯಾಕೆಟಲ್ಲಿ ಇತ್ತೇನೋ ಹಂಗೆ ಇದಾಗಿದೆ ನೋಡಿ. ಓಕೆ. ಮತ್ತೆ ಎಲ್ಲೊಂದು ಒಂದು ಅಂದರೆ ವಿಂಟರಿಗೆ ಹಾಕೊಳ್ಳೋದಿದು, ವಿಂಟರ್ದ ಅಂತಲೇ ಹೇಳ್ಬೋದು. ವಿಂಟರಿಂದಿದು ಚೆನ್ನಾಗಿದೆ ನೋಡಿ. ಇದು ಚೆನ್ನಾಗಿದೆ, ಇದು ಚೆನ್ನಾಗಿ ಕಾಣುತ್ತೆ ಹಾಕೊಂಡ್ರೆ. ಜೀನ್ಸ್ ಪ್ಯಾಂಟ್ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಅದೇ ಥರದ್ದು ಇನ್ನೊಂದಿದೆ, ತೋರಿಸ್ತೀನಿ ನೋಡಿ. ಸೇಮ್ ಅದೇ ಇದೆ, ಅದೇ ಥರದ್ದೇ. ಇದು ಚೆನ್ನಾಗಿ ಕಾಣಿಸುತ್ತೆ ನನಗೆ. ನಾನು ವಿಂಟರಲ್ಲಿ ಜಾಸ್ತಿ ಇದನ್ನು ವೇರ್ ಮಾಡ್ತೀನಿ. ಡ್ರೆಸ್ಗಳೆಲ್ಲ ಏನು ಗೊತ್ತಾ, ನಂದೆಲ್ಲ ಸಿಂಪಲ್ ಡ್ರೆಸ್ಗಳು. ನಂದೆಲ್ಲ ಏನು ಅಂದರೆ ತುಂಬ ನೀಟಾಗಿ ಇರುತ್ತೆ ನೋಡಿ. ಒಂದ್ಸರಿ ತಗೊಂಡ್ರೆ ನನಗೆ ತುಂಬ ಸರಿ ಬರುತ್ತೆ, ತುಂಬ ವರ್ಷ ಆಗ್ತದೆ, ತುಂಬ ವರ್ಷ ಆರಾಮಾಗಿ ವೇರ್ ಮಾಡ್ಬೋದು. ಅದು ಇದು ಸೇಮ್ ಏನೇ, ಕಲರ್ ಚೇಂಜ್ ಅಷ್ಟೇ. ವಿಂಟರಲ್ಲಿ ಟೀ ಶರ್ಟ್ ಹಾಕೋಕ್ಕಾಗಲ್ವಲ್ಲ, ಹಾಗಾಗಿ ಇದನ್ನ ಹಾಕತ್ತೀನಿ. ಚೆನ್ನಾಗಿ ಕಾಣುತ್ತೆ, ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಆಲ್ಮೋಸ್ಟು ಇಲ್ಲೊಂದು ಪ್ಯಾಂಟ್ ಇದೆ, ಇದು ನನ್ನ ಫೇವ್ರೆಟ್ ಪ್ಯಾಂಟ್. ಇದು ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡ್ರೆ. ಇದು ನೋಡಿ, ನನ್ನ ಫೇವ್ರೆಟ್ ಪ್ಯಾಂಟು. ಹಾಕೊಂಡ್ರೆ ಸೂಪರ್ ಕಾಣಿಸುತ್ತೆ. ಏನು ಗೊತ್ತಾ, ಕ್ಲಾತ್ಸು ನೀವು ಹೆಂಗೆ ಮೇಂಟೈನ್ ಮಾಡ್ತೀರ ಹಂಗೆ. ನಾನಂತೂ ಚೆನ್ನಾಗೇ ಮೇಂಟೈನ್ ಮಾಡ್ತೀನಿ. ಇದಂತೂ ಏನು ಗೊತ್ತಾ, ಒಂದು ಟೀ ಶರ್ಟ್ ಹಾಕೊಂಡ್ಬಿಟ್ರೆ ಸಾಕು, ಇದ್ರ ಮೇಲೆ ಬೇರೆ ಏನು ಬೇಡ, ಚೆನ್ನಾಗಿರುತ್ತೆ. ಉಡಿ, ಅದೊಂದು ಉಡಿ ಇದೆ. ನಂತರ ಉಡಿ ಇದೆ ಒಂದು 2-3 ತೊಳೆಯೋಕೆ ಹಾಕಿದ್ದೀನಿ. ಇದೇನು ಗೊತ್ತಾ, ಈ ಉಡಿ ಬಂದ್ಬಿಟ್ಟು ಲೂಸ್ ಆಗಿರುತ್ತೆ. ಇದು ಅಂದರೆ ಓವರ್ ಸೈಜ್ ಉಡಿ. ಇದನ್ನ ಹಾಕ್ಕೊಂಡ್ರೆ ನನಗೆ ಒಂಥರ ಫುಲ್ ನಾನೇ ಮುಚ್ಕೊಳ್ತೀನಿ ಅನ್ನೋ ಹಂಗೆ ಕಾಣುತ್ತೆ, ಬಟ್ ಚೆನ್ನಾಗಿ ಕಾಣುತ್ತೆ. ಆಲ್ಮೋಸ್ಟು ಆಯಿತು ಟವಲ್ದಿದು. ಇನ್ನೂ ಇಲ್ಲಿದೆ, ಇನ್ನೂ ಒಂದು ಪ್ಯಾಂಟ್ ಇದೆ, ಇರಲಿ. ಆಮೇಲೆ ನೋಡಿ 2 ಶಾರ್ಟ್ಸ್ ಇದೆ, ಶಾರ್ಟ್ಸು. ಇದನ್ನ ಆಮೇಲೆ ಇಡೋಣ. ಇನ್ನೇನಿದೆ ನೋಡೋಣ. ಇಲ್ಲೊಂದು ಜೀನ್ಸ್ ಇದೆ. ಇದು ತುಂಬ ಟೈಟ್ ಜೀನ್ಸ್. ಇದು ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನನಗೆ, ಟೈಟ್ ಜೀನ್ಸು. ನನ್ನ ಹತ್ರ ಇರೋ ಜೀನ್ಸಲ್ಲಿ ಇದೇ ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳ್ಬೋದು. ಈ ಜೀನ್ಸೇ ಸ್ವಲ್ಪ ಕಾಸ್ಟ್ಲಿ. ಇದು ನನ್ನ ಹತ್ರ ಇರೋಷ್ಟು ಜೀನ್ಸಲ್ಲಿ ಅದು ಕಾಸ್ಟ್ಲಿ ಅಂತಲ್ಲ, ಒಂದು ನನ್ನ ಹತ್ರ ಇರೋದೆಲ್ಲ 2000 ಒಳಗಡೆ ಇರೋ ಜೀನ್ಸಿನೇ. ಯಾವುದು 2000 ಮೇಲ್ಗಡೆ ಇರೋದು ಯಾವುದೂ ಇಲ್ಲ. ಓಕೆನಾ? ಓಕೆ. ಆಮೇಲೆ ಇನ್ನೇನು, ಸಾಕ್ಸಸ್ಸು, ಆಮೇಲೆ ಇನ್ನರ್ ವೇರ್ಸು. ಏನು ಗೊತ್ತಾ, ಕೆಲವರು ಬಟ್ಟೆಗಳು ತಗೊಳ್ತಾರೆ, ಇನ್ನರ್ ವೇರ್ಸ್ ಜಾಸ್ತಿ ತಗೊಳಲ್ಲ. ದಯವಿಟ್ಟು ಹಂಗೆ ಮಾಡೋಕ್ಕೆ ಹೋಗ್ಬೇಡಿ. ಇನ್ನರ್ ವೇರ್ಸು ತುಂಬ ತುಂಬ ಇಂಪಾರ್ಟೆಂಟು. ನೀವು ಇನ್ನರ್ ವೇರ್ಸನ್ನು ತಗೊಳ್ಳೇಬೇಕು. ಯಾಕೆಂದರೆ ಡ್ರೆಸ್ಸಿಗಿಂತ ಇನ್ನರ್ ವೇರ್ ತುಂಬ ಇಂಪಾರ್ಟೆಂಟು. ನಾನು ಶೈ ಅವೇ ಅವ್ರದ್ದು ಜಾಸ್ತಿ ಯೂಸ್ ಮಾಡ್ತೀನಿ. ಎಷ್ಟು ಇನ್ನರ್ ವೇರ್ ತೊಗೊಂಡೋಗಿದ್ದೆ ನಾನು ಅಂದರೆ 1 2 3 4
ಫೈವ್ ಇನ್ನರ್ ವೇರ್ಸು ಇದೆಲ್ಲ. ಆಮೇಲೆ ಪ್ಯಾಂಟ್ ಇಸ್ 1 2 3 ಇನ್ನೂ ಇದ್ದಾವೆ, ಕಡೆ ಇದ್ದಾವೆ. ಆಮೇಲೆ ಇದು ಕೂಡ ಸಾಕ್ಸಸ್ಸು ಇದೆಲ್ಲ ಇರಲಿ. ಇದು ಇನ್ನೊಂದು ಇದೆ ನೋಡಿ, ಪ್ಯಾಂಟ್ 1. ಇದು ತುಂಬ ಕ್ವಾಲಿಟಿ ಆಗಿರುವಂಥದ್ದು, ತುಂಬ ವರ್ಷ ಬರ್ತವೆ. ನಾವು ಎಷ್ಟು ನೀಟಾಗಿ ಇಟ್ಕೊತೀವಿ ಅಷ್ಟು ನೀಟಾಗಿ. 2 3 4 and 2 ಅಲ್ಲಿಗೆ 6 ಆಯಿತಾ. ಆಮೇಲೆ ಮತ್ತೇನು ಇದೆಲ್ಲ ಸುಮ್ಮನೆ ಹಿಂಗೆ ಕ್ಯಾಶುಯಲಾಗಿ ಮನೆ ಹತ್ರ ಹಾಕ್ಕೊಂಡು ಇದೆಲ್ಲ ಆಮೇಲೆ ನೋಡೋಣ. ಓಕೆ, ಇಲ್ಲಿ ಏನಿದೆ ನೋಡೋಣ, ಓಕೆನಾ. ಇಲ್ಲಿ ಏನೇನಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಕ್ರೀಮು ಆಯಿತಾ, ಕ್ರೀಮು ಮತ್ತು ರಿಬ್ಬನ್ನು, ಕ್ರೀಮ್ ಮತ್ತು ರಿಬ್ಬನ್ ಇದೆ. ಆಮೇಲೆ ಹೆಣ್ಮಕ್ಳಿಗೆ ತುಂಬ ಇಂಪಾರ್ಟೆಂಟು ಮಂತ್ಲಿ ಪ್ಯಾಡು. ಆಮೇಲೆ ಮೆಡಿಸನ್, ಬೇಸಿಕ್ ಟ್ಯಾಬ್ಲೆಟು ಮತ್ತು ಮೆಡಿಸನ್ಸ್ ಇದೆ, ಬೇಸಿಕ್ಕಾಗಿ ಇರೋದು ಯೂಸ್ ಮಾಡೋ ಅಂತ. ಆಮೇಲೆ ಒಂದು ಬ್ರಷ್, ಯಾಕೆಂದರೆ ನಂದಿರೋದು ಚಿಕ್ಕದು, ಇಟ್ಸ್ ಓಕೆ. ಒಂದು ಬ್ರಷು. ಆಮೇಲೆ ಇದು ಇದನ್ನು ವಾಶ್ ಮಾಡೋದು ಅಂದರೆ ನಮ್ಮ ಕಾಲಿನ ಕೆಳಗಡೆ ತುಂಬ ಇದಾಗಿರುತ್ತಲ್ವ, ವಾಶ್ ಮಾಡೋದು. ಒಂದು ಬೆಲ್ಟು, ಶೂ, ಒಂದು ಫೋಮ್ ಅವ್ರದ್ದು ಶೂ, ಇನ್ನೊಂದಿದೆ ಹೊರಗಡೆ ಇದೆ, ಒಂದು ಶೂ ನೋಡಿ ಚೆನ್ನಾಗಿದೆ ಆಯಿತಾ. ಆಮೇಲೇನು ಒಂದು ಸ್ಲಿಪ್ಪರು, ನನ್ನ ಫೇವ್ರೇಟ್ ಸ್ಲಿಪ್ಪರ್ ಇದು ನೋಡಿ, ನನ್ನ ಫೇವ್ರೇಟ್ ಸ್ಲಿಪ್ಪರು ನೋಡಿ, ಫೇವ್ರೇಟ್ ಸ್ಲಿಪ್ಪರು. ಟೂತ್ ಬ್ರಷು, ಇದ್ರದ್ದೊಂದು ವಿಡಿಯೋ ಮಾಡ್ತೀನಿ. ಒಂದು ಮೊಬೈಲಿಗೆ ಎಷ್ಟು ಪೋಚ್ ಇಟ್ಟಿದ್ದೀನಿ ಅಂತ ಒಂದು ವಿಡಿಯೋ ಮಾಡಿ ನಿಮ್ಗೆ ಹಾಕ್ತೀನಿ. ಇದೆಲ್ಲ ಮೊಬೈಲ್ ಪೋಚು ಆಯಿತಾ. ಇದು ಕ್ರೀಮು, ನೇಲ್ ಪಾಲಿಶು, ಫೋಮು, ಬಾಡಿ ಲೋಷನ್ನು ಆಯಿತಾ, ಫೇಸ್ ವಾಶು ಎಲ್ಲ ಇದೆ ಇದರಲ್ಲಿ. ಆಮೇಲೆ ಇದು ಬಂದುಬಿಟ್ಟು 2 ಇದೆ. ಇನ್ನೇನಾಯಿತು, ಒಂದಲ್ಲಿದೆ, ಇನ್ನೊಂದು ಇದು ಪರ್ಫ್ಯೂಮು ಸ್ನಾನದ್ದು. ಓಕೆ, ಇದೆಲ್ಲ ಎಕ್ಸಸೈಸ್ ಟೀ ಶರ್ಟ್ಸ್ಗಳು, ಎಕ್ಸಸೈಸ್ ಮಾಡೋತ್ತಿಗೆ ಯೂಸ್ ಮಾಡೋ ಟೀ ಶರ್ಟ್ಸ್ ಇವು. ಆಮೇಲೆ ಇದು ಒಂದು ಟೀ ಶರ್ಟ್ ಇದೆ, ಪ್ಯಾಂಟು, ಇದು ವಿಂಟರ್ ಪ್ಯಾಂಟ್ ಇದು. ಆಮೇಲೆ ಹ್ಯಾಟ್ ಇದೆ, 3 ಹ್ಯಾಟ್ಸ್ ಇದೆ ಆಯಿತಾ. ಒಂದು ಹುಡಿ ಇದೆ, ಇಲ್ಲಿ ಒಂದು ಹುಡಿ ಇದೆ. ಆಮೇಲೆ ಇನ್ನೊಂದು ರೆಗ್ಯುಲರ್ ಶೂ ಇದೆ, ಮನೆ ಒಳಗಡೆ ಹಾಕೋಣ ಅಂತ ರೆಗ್ಯುಲರ್ ಶೂ ಇದೆ, ಮನೆ ಒಳಗಡೆ ಹಾಕೋಣ ಅಂತದ್ದು ರೆಗ್ಯುಲರ್ ಶೂ ಇದೆ. ಅದಾದ ನಂತರ ಇಲ್ಲಿ ನೋಡ್ಬೋದು ನೀವು, ಇದು ಏನೇನಂತ ಹೇಳ್ಬಿಡಿ. ಇದು ಬಂದುಬಿಟ್ಟು ಆಯಿತಾ, ನನಗೆ ಸ್ವಲ್ಪ ಕಾಲು ನೋವು ಬರ್ತಾ ಇರುತ್ತೆ, ಡಾಕ್ಟರ್ ಚಾಯ್ಸ್ ಅವ್ರದ್ದು, ಇಲ್ಲಿಗೆ ನೀಸಿಗೆ ಹಾಕ್ಕೊಳೋದು. ಆಮೇಲೆ ಇದೊಂದು ಬಂದುಬಿಟ್ಟು ಆಯಿತಾ, ನನ್ನ ಕೈಗೆ ಹಾಕ್ಕೊಳೋದು, ಇದು ಕೂಡ ನನಗೆ ಯಾಕೆಂದರೆ ಪೇಯ್ನ್ ಬರ್ತಾ ಇರುತ್ತೆ ನನ್ನದು ಲೆಫ್ಟ್ ಹ್ಯಾಂಡು. ಇದು ಒಂದು ನನ್ನ ಸೊಂಟದ ಬೆಲ್ಟು ಆಯಿತಾ, ಯಾಕೆಂದರೆ ನಾನು ಕೇರ್ ಗಿವರ್ ವರ್ಕ್ ಮಾಡಿದ್ರಿಂದ ನನಗೆ ತುಂಬಾ ಕೈಕಾಲು ನೋವು ಜಾಸ್ತಿ, ಹಾಗಾಗಿ ಇಷ್ಟು ಆಯಿತಾ. ನಾನು ಏನು ಅಬ್ರಾಡಿಗೆ ಹೋಗೋದಕ್ಕೆ ತಗೊಂಡೋಗಿದ್ನಲ್ಲ ಆ ಐಟಮ್ಸ್ಗಳು ಏನೇನಿತ್ತು ಅಂತ ತೋರಿಸಿದ್ದೀನಿ. ಇನ್ನೂ ಕೆಲವೊಂದು ತೆಗೆದಿದ್ದೆ ಮೊದಲೇ, ಇಷ್ಟಿರೋದನ್ನು ತೋರಿಸಿದ್ದೀನಿ. ಈಗ ಇದನ್ನು ಮತ್ತೆ ಇವನ್ನೆಲ್ಲ ತೆಗೆದು ಈಗ ನಾನು ಒಂದು ಕಡೆಯಿಂದ ಮತ್ತೆ ಜೋಡಿಸ್ಬೇಕು ನೋಡಿ. ನಾನು ಈ ಕಡೆದು ಇನ್ನೊಂದು ದಿನ ತೋರಿಸ್ತೀನಿ, ಈ ಕಡೆದು ಇನ್ನೊಂದು ದಿನ ತೋರಿಸ್ತೀನಿ. ಈಗ ಇಲ್ಲಿ ನೋಡಿ, ನಾನು ನನ್ನ ಬ್ಯಾಗ್ಸ್ಗಳು ಇಟ್ಟಿದ್ದೀನಿ ನೋಡಿ, ಇಲ್ಲಿ 1 2 3 ಬ್ಯಾಗ್ಸ್ ಇದ್ದಾವೆ, ಇಟ್ಟಿದ್ದೀನಿ. ಇದು ಖಾಲಿ ಮಾಡಿದ್ಮೇಲೆ ಇದನ್ನು ಕೂಡ ಇಲ್ಲಿ ಇಡ್ತೀನಿ. ನಾನೀಗ ನನ್ನ
ಈ ಏನಿದೆಯಲ್ವಾ ಇದನ್ನು ನಾನೀಗ ಪೂರ್ತಿ ಖಾಲಿ ಮಾಡಿ ಅಲ್ಲಿಗೆ ಇಡಬೇಕು. ಈಗ ಇದನ್ನೆಲ್ಲ ನಾನು ಖಾಲಿ ಮಾಡಿ ಮತ್ತೆ ಇದನ್ನೆಲ್ಲ ನಾನು ಅಲ್ಲಿಗೆ ಶಿಫ್ಟ್ ಮಾಡಬೇಕು. ಇದೆಲ್ಲ ತೆಗೆದು ಶಿಫ್ಟ್ ಮಾಡಬೇಕು. ಈ ಬ್ಯಾಗಲ್ಲಿ ಒಂದು ಸ್ವಲ್ಪ ಇದೆ, ಅದನ್ನು ತೆಗೆದು ನಾನು ಶಿಫ್ಟ್ ಮಾಡಬೇಕು. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.